ಗೈಸ್ ಒಂದು ವಿಡಿಯೋ ಬರ್ತೈತಿ ಇವಾಗ ನೋಡ್ರಿ. ನಿಮ್ಮ ಮನಸ್ಸಿಗೆ ನನಗೆ ಕಾಮೆಂಟ್ ಮಾಡಿದ್ರಾಗ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಒಂದು ಹೆಣ್ಣು ಆ ಥರ ಹೆಣ್ಣು ಸಿಕ್ಕಿಬಿಟ್ರಿ ಯಾವ ಸಂಸಾರ ನೋಡಿಲ್ಲ, ಯಾರು ಸೂಸೈಡ್ ಒಳಗಲ್ಲ, ಏನಾಗಲ್ಲ. ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲೇ ಹುಟ್ಟಿದ ಹುಡುಗಿ ಎಲ್ಲೇ ಹುಟ್ಟಿದ ಹುಡುಗ ಲಗ್ನ ಆಗಿ ಜೊತೆ ಇರ್ತಾರೆ, ಇರ್ಬೇಕಾಗ್ತದೆ ವಿವಾಹ ಅಂತ. ಆದ್ರೆ ಒಂದ್ ಮಾತು ಹೇಳ್ತಾನೆ ಜನಕರಾಜ, ನನ್ನ ಮಗಳು ನಿನಗೆ ಯಾವಾಗ್ಲೂ ನೆರಳಾಗಿರ್ತಾಳ ಅಂತ. ಹೆಣ್ಮಕ್ಳು ಸಿಟ್ ಮಾಡ್ಕೊಂಡು ಹೇಳಿದ್ರೆ, ಏನ್ರಿ ನೆರಳೇ ಇರ್ಬೇಕೇನ್ರಿ, ನಾವು ದೇಹ ಇಲ್ಲ ನಮಗೆ, ಬರೀ ನೆರಳೇನ್ ನಾವು ಅಂತ. ಹಂಗಲ್ಲದು. ಆ ನೆರಳಿನ ವರ್ಣನ ಮಾಡ್ತಾರೆ. ಬಹುತೇಕ ಇಲ್ಲಿದ್ದ ಹೆಣ್ಮಕ್ಳಿಗೆಲ್ಲ ಬಹಳ ಚಲೋ ಅನ್ಸ್ಬೋದು ಹೇಳಿದ್ ನಾನು. ನನ್ನ ಮಗಳು ನಿನಗೆ ಹೆಂಡತಿಯಾಗಿ ನೆರಳಿನ ಹಾಗೆ ಇರ್ತಾಳೆ ಅಂತ. ತಾವು ಗಮನಿಸಿರ್ಬೇಕು, ನೆರಳು ಯಾವಾಗ್ಲೂ ಅಂಟ್ಕೊಂಡಿರೋದು ಕಾಲಿಗೆ ಅಂಟ್ಕೊಂಡಿರ್ತದೆ. ಅಡ್ಡಾಡ್ ನೋಡ್ರಿ, ಎಲ್ಲರೇ ತಲೆಗೆ ಅಂಟ್ಕೊಳ್ಳೋದಿಲ್ಲ, ಕಾಲಿಗೆ ಅಂಟ್ಕೊಂಡಿರ್ತದೆ. ಯಾವ ಭಾಗ ನೆಲ ಮುಟ್ತದ ಅಲ್ಲಿಂದಾನೇ ನೆರಳು ಶುರು. ಇಟ್ಟು ಚಂದ ಹೇಳ್ತಾನವ, ನೀನು ಬೆಳೀತಿರ್ಬೇಕಾದ್ರೆ ಮೇಲ್ಮೇಲ್ ಹೋಗ್ತಿರ್ಬೇಕಾದ್ರೆ, ಜೀವನದ ಸಾಧನೆ ಮಾಡಿ ಮೇಲೆ ಹೋಗ್ತಿರ್ಬೇಕಾದ್ರೆ, ನೀನು ಸೂರ್ಯನ ಮುಖ ಮಾಡಿ ನಿಂತಾಗ ನೆರಳು ಹಿಂದಿರ್ತದೆ. ಅವಾಗ ನಾವು ಸೂರ್ಯನ ಮುಖ ಮಾಡಿದಾಗ ನೆರಳು ಹಿಂದಿರ್ತದೆ. ಅಂದ್ರೆ ನೀನ್ ಎತ್ತರಕ್ಕೆ ಹೋಗುವಾಗ, ಸಾಧನೆ ಏರುವಾಗ ನನ್ನ ಮಗಳು ಹಿಂದೆ ನೆರಳಾಗಿ ನಿಂತು ನಿನ್ ಜೊತೆ ಇರ್ತಾ. ಮಧ್ಯಾಹ್ನ ಬಿಸಿಲು 12 ಗಂಟೆಗಿದ್ದಾಗ ನೆರಳು ಕಾಲೊಳಗೆ ಇರ್ತದೆ. ನಿನ್ನ ಕಷ್ಟದ ಕಾಲದೊಳಗ ನನ್ನ ಮಗಳು ನಿನ್ ಜೊತೆ ಹೆಜ್ಜೆ ಹಾಕೊಂಡ್ ಬರ್ತಾಳೆ, ಕಾಲೊಳಗೆ ಕಾಲಿಟ್ಕೊಂಡ್ ಬರ್ತಾ. ನಿನ್ಗೆ ವಯಸ್ಸಾದಾಗ, ಆಯುಸ್ ಕಮ್ಮಿ ಆದಾಗ, ಸುಸ್ತಾದಾಗ, ಆರೋಗ್ಯ ಕೆಡ್ಲಿಕ್ಕೆ ಬಂದಾಗ ಎದ್ಲೆ ಮಾಡ್ಕೋರಿ, ಸೂರ್ಯ ಹಿಂದಿದ್ದಾನೀಗ, ನೆರಳು ಎಲ್ಲಿರ್ತದೆ, ಮುಂದಿರ್ತದೆ. ನೀನು ಏರುವಾಗ ನನ್ನ ಮಗಳು ನೆರಳಾಗಿ ಹಿಂದೆ ನಿಂದಿರ್ತಾಳ. ಕಷ್ಟ ಕಾಲದಾಗ ನಿನ್ನೊಳಗೆ ಹೆಜ್ಜೆ ಇಟ್ಟು ನಡೀತಾಳ. ನೀನು ವಯಸ್ಸಾದಾಗ, ಶಕ್ತಿ ಕುಂದಿದಾಗ ನನ್ನ ಮಗಳು ತಾಯಿ ಹಾಗೆ ಮುಂದೆ ನಿಂತು ನಡೆಸ್ಕೊಂಡು ಹೋಗ್ತಾಳೆ ನಿನ್ನ. ಇದು ನೆರಳು ಅನ್ನುವಂತ ಈ ಕಲ್ಪನಾ ನಮ್ಮ ಭಾರತೀಯ ಕಲ್ಪನಾ, ಅದ್ಭುತ ಕಲ್ಪನಾ ದಾಂಪತ್ಯದ್ದು. ಇದು ಗಂಡ ಹೆಂಡತಿ ಸುಮ್ಮನೆ ಜೊತೆಗಿರುವುದಲ್ಲ ದಾಂಪತ್ಯ ಅಂದ್ರೆ. ಒಬ್ಬರೊಬ್ರು ಅರ್ಥ ಮಾಡ್ಕೋಬೇಕು.